ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕಿನಲ್ಲಿ ನಿವೇಶನ ರಹಿತ ಫಲಾನುಭವಿಗಳು ನಿವೇಶನಕ್ಕಾಗಿ ತಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಅರ್ಜಿ ಸಲ್ಲಿಸಲು ಮೇ 30ರ ತನಕ ಅವಕಾಶ ಕಲ್ಪಿಸಲಾಗಿದೆ ಅಂತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮವತಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ತಾಲೂಕಲ್ಲಿ ಈಗಾಗಲೇ ನಿವೇಶನ ಇಲ್ಲದವರಿಗೆ ನಿವೇಶನ ಒದಗಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯ ಮೂಲಕ ಜನರಲ್ಲಿ ಅರಿವು ಹಾಗೂ ಜಾಗೃತಿ ಮೂಡಿಸಲಾಗಿದೆ. ಈ ತಿಂಗಳ ಅಂತ್ಯದೊಳಗೆ ನಿವೇಶನ ರಹಿತ ಫಲಾನುಭವಿಗಳು ಸೂಕ್ತ ದಾಖಲೆಗಳೊಂದಿಗೆ ಗ್ರಾಮ ಪಂಚಾಯಿತಿಗಳಿಗೆ ಅರ್ಜಿ ಸಲ್ಲಿಸಬಹುದು ಎಂದಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ಸಲ್ಲಿಕೆಯಾದ ಅರ್ಜಿಗಳನ್ನು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸರ್ಕಾರದ ಮಾರ್ಗದರ್ಶನದ ಅನ್ವಯ ವಿಲೇವಾರಿ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ತಾಲೂಕಲ್ಲಿ ನಿವೇಶನ ರಹಿತ ಫಲಾನುಭವಿಗಳಿಗೆ ನಿವೇಶನ ಒದಗಿಸುವ ನಿಟ್ಟಿನಲ್ಲಿ ಈಗಾಗಲೇ ವ್ಯಾಪಕವಾಗಿ ಪಂಚಾಯಿತಿ ಮಟ್ಟದಲ್ಲಿ ಪ್ರಚಾರ ಮತ್ತು ಅರಿವು ಮೂಡಿಸಲಾಗಿದೆ. ಮುಂದಿನ 2 ದಿನಗಳಲ್ಲಿ ಆಟೋಗಳ ಮೂಲಕ ಪ್ರತಿಯೊಂದು ಪಂಚಾಯಿತಿಗಳಲ್ಲಿ ನಿವೇಶನ ರಹಿತರು ಅರ್ಜಿ ಸಲ್ಲಿಸಿ ಅರಿವು ಹಾಗೂ ಜಾಗೃತಿ ಮೂಡಿಸಲು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಿರ್ದೇಶನ ಕೊಡಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನ ರಹಿತರು ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿದರೆ ಅವರಿಗೆ ನಿವೇಶನ ಒದಗಿಸಲು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೀವಿ. ಅರ್ಜಿ ಸಲ್ಲಿಸಲು ಮೇ 30ರ ತನಕ ಅವಕಾಶ ಕಲ್ಪಿಸಲಾಗಿದ್ದು, ಈ ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ಳಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. ಮೇ 30ನೇ ತಾರೀಕೊಳಗೆ ಎಲ್ಲರೂ ಸಾರ್ವಜನಿಕರು ಯಾರು ನಿವೇಶನ ಮತ್ತು ವಸತಿ ರಹಿತರು ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀರಾ, ಅವರೆಲ್ಲರೂ ಗಮನಕ್ಕೆ ತರಪಡಿಸ್ತೇನೆ. ಈ ದಿನಾಂಕವನ್ನು 30ನೇ ತಾರೀಕು ವಿಸ್ತರಿಸಲಾಗಿದೆ. ಎಲ್ಲರೂ ಸಾರ್ವಜನಿಕರು ದಯವಿಟ್ಟು ಗ್ರಾಮ ಪಂಚಾಯತ್ ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮ ಪಂಚಾಯತಿಗೆ ಭೇಟಿ ಮಾಡಿ ಸಿಬ್ಬಂದಿ ಅಥವಾ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿಬಿಟ್ಟು ಯಾವ ದಾಖಲೆಗಳು ಬೇಕು ಅಂಥೇಳಿ ಈ ಕೂಡಲೇ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿ, ಅದಲ್ಲದೆ ತಾಲೂಕು ಪಂಚಾಯತಿಗೂ ಭೇಟಿ ನೀಡಿ ನಮ್ಮಲ್ಲಿ ನೋಡಲ್ ಆಫೀಸರ್ ನಾಗೇಶ್ ಅಂತ ಇರ್ತಾರೆ, ಅವ್ರಿಗೂ ಕೂಡ ಭೇಟಿ ಮಾಡಿ ಇಲ್ಲ ಅವರು ದೂರವಾಣಿ ಮುಖಾಂತರ ಸಂಪರ್ಕಿಸಿ ತಾವು ಮಾಹಿತಿಯನ್ನು ಕೊಟ್ಟರೆ ಅದನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವ್ರನ್ನ ಅರ್ಜಿ ತೊಗೊಳ್ಳೋದಕ್ಕೆ ಏನು ನಮ್ಮ ಕಡೆಯಿಂದ ಕ್ರಮ ವಹಿಸಬೇಕು ಅದನ್ನು ವಹಿಸ್ತೇವೆ. ಅದಾಗಿಯೂ ಕೂಡ ಮುಂದಿನ 2 ದಿನದಲ್ಲಿ ನಾಳೆ ಮತ್ತು ನಾಡಿದ್ದು ಬೆಳಗ್ಗೆ ಮತ್ತು ಸಾಯಂಕಾಲ ಆಟೋ ಪ್ರಚಾರದ ಮೂಲಕ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂಥೇಳಿ ಈಗಾಗಲೇ ನಾನು ಎಲ್ಲ PDOಗಳಿಗೆ ಸೂಚನೆ ಕೊಡಲಿಕ್ಕೆ ನಾನು ತಯಾರಿ ಮಾಡಿದ್ದೀನಿ. ಖಂಡಿತ ಅದನ್ನು ಮಾಡಿಸ್ತೀನಿ. ಸಾರ್ವಜನಿಕರು ಇದೊಂದು ಅವಕಾಶವನ್ನು ಬಳಸಿಕೊಂಡು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಲಿಕ್ಕೆ, ಒಂದು ವೇಳೆ ಈ ರೀತಿ ನಿವೇಶನ ಮತ್ತು ವಸತಿ ರಹಿತರಾಗಿದ್ದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ಅವಕಾಶ ಅಂತ ಅವಧಿ ಮುಗಿದಿದೆ ಅಂಥೇಳಿ ಯಾರಾದರೂ ಅದನ್ನು ಅಲ್ಲಿಗೆ ನಿಲ್ಲಿಸಿದರೆ ದಯವಿಟ್ಟು ಈ ಕೂಡಲೇ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಲಿಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಮೇಡಮ್, ಇದು ವಸತಿ ಮತ್ತು ಇದು ಕೊಡ್ತಾ ಇದ್ದೀರಲ್ಲ, ಈಗ ಸರ್ಕಾರದ್ದು ಗೋಮಾಳ ಜಮೀನಲ್ಲಿ ಕೊಡ್ತೀರಾ ಇಲ್ಲಾಂದರೆ ಹೊಸದಾಗಿ ಏನಾದರೂ ಅದಕ್ಕೆ? ಸರ್ಕಾರ ಗೋಮಾಳ ಜಮೀನು ಏನು ಹೇಳ್ತಾ ಇದ್ದೀರಾ ಅದು ನಾವು ಉಪಕ್ರಮ ಅಂತ ಹೇಳ್ಬಿಟ್ಟು ಗೋಮಾಳ ಅಥವಾ ಸರ್ಕಾರಿ ಜಮೀನು ಏನು ಬರುತ್ತೆ ಅದರಲ್ಲಿ ಆಲ್ರೆಡಿ ಮನೆ ಕಟ್ಕೊಂಡಿರೋರಿಗೆ ಈಗ ಸರ್ವೆ ಮಾಡಿ ನಾವು ಮಾಹಿತಿ ಹಕ್ಕುಪತ್ರ ತಹಸೀಲ್ದಾರ್ ರೆವೆನ್ಯೂ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ವಿತರಣೆ ಮಾಡಲಿಕ್ಕೆ ಅದು ಬೇರೆ, ಅದನ್ನು ನಾವು ಕೊಟ್ಟಿದ್ದೀವಿ. ಈಗ ಗ್ರಾಮ ಪಂಚಾಯತಿಯಿಂದ ಇದೇನು ನಿವೇಶನ ರಹಿತರು ಅಥವಾ ವಸತಿ ರಹಿತರು ಅಂತ ಹೇಳಿ ನಮ್ಗೆ ಅರ್ಜಿ ಕೊಡ್ತಾರೆ, ಅದನ್ನು ಕೂಡ ಈ ಕಳೆದ ಬಾರಿ ನಾವು ಕೂಡ ಜೂನಲ್ಲಿ ಇದೇ ರೀತಿ ಒಂದು ಡ್ರೈವ್ ಥರ ಮಾಡಿ ಸುಮಾರು 4800 ಫಲಾನುಭವಿಗಳನ್ನ ಗುರುತಿಸಿ ನಾವು ಇದು ಬೇರೆ, ತಾವೇನು ಹೇಳ್ತಾ ಇದ್ದೀರಾ ಗೋಮಾಳ ಅಂತ ಹೇಳ್ತಾ ಇದ್ದೀರಾ ಅದು ಬೇರೆ, ಅಲ್ಲಿ ಮನೆ ಕಟ್ಕೊಂಡಿರೋರಿಗೆ ಹಕ್ಕುಪತ್ರ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ಕೊಡಲಿಕ್ಕೆ ಅದು ಬೇರೆ ಒಂದು ಕಾರ್ಯಕ್ರಮ. ಇದೇನಿದೆ ಅಲ್ಲ, ನಿವೇಶನ ಅಥವಾ ವಸತಿ ರಹಿತಂತ್ರ ಕೊಟ್ಟರೆ ನಾವು ಇಷ್ಟು ಜನ ನೈಜ ಫಲಾನುಭವಿಗಳು ಅಂತ ಹೇಳ್ಬಿಟ್ಟು ಗುರುತಿಸ್ಬಿಟ್ಟು ನಮಗೆ ಇಷ್ಟು ಜಾಗ ಇವರಿಗೆ ವಿತರಣೆ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಂದಾಯ ಇಲಾಖೆಗೆ ತಹಸೀಲ್ದಾರ್ ಅವರಿಗೆ ನಮ್ಮ ಕಡೆಯಿಂದ ಪತ್ರ ವ್ಯವಹಾರ ಮಾಡ್ತೀವಿ. ಅಲ್ಲಿಂದ ಅವರು ಸೂಕ್ತ ಒಂದು ಲಭ್ಯ ಇರುವಂಥ ಒಂದು ಜಮೀನನ್ನು ನಮಗೆ ಕೊಟ್ಟಾಗ ಅದನ್ನು ಅಭಿವೃದ್ಧಿಪಡಿಸ್ಬಿಟ್ಟು ಅದನ್ನು ನಾವು ಏನು ಗ್ರಾಮ ಪಂಚಾಯತಿಗೆ ಅರ್ಜಿ ಸ್ವೀಕೃತವಾಗಿರುತ್ತೆ ಅವ್ರನ್ನ ಒಟ್ಟಾರೆ ನಾವು ನೈಜ ಫಲಾನುಭವಿಗಳನ್ನ ಗುರುತಿಸ್ಬಿಟ್ಟು ಅದನ್ನು ಏನು ತಹಸೀಲ್ದಾರ್ ಅವರು ನಮಗೆ ಕೊಟ್ಟಿರ್ತಾರೆ ಆ ಜಾಗನ ಅವರಿಗೆ ನಿವೇಶನ ಕೊಡಲಿಕ್ಕೆ ನಾವು ಕ್ರಮ ವಹಿಸ್ತೀವಿ. ಅದು ಬೇರೆ, ತಾವು ಕೇಳ್ತಿರೋದು ಬೇರೆ. ಈಗ ಅರ್ಜಿ ಸಲ್ಲಿಸ್ಕೊಂಡಿರುವಂಥ ಫಲಾನುಭವಿಗಳು ಕಾಲಮಿತಿ ಎಷ್ಟು ದಿನಗಳೊಳಗೆ ಇವರಿಗೆ ಕೊಡ್ತಾರೆ ಮೇಡಮ್? 31 ಇದೆ. 31 ಭಾನುವಾರ ಆಗಿರೋದ್ರಿಂದ 30ನೇ ತಾರೀಕೊಳಗೆ ಎಲ್ಲರೂ ಕೊಡಬೇಕಾಗುತ್ತೆ. ಅಲ್ಲ ಮೇಡಮ್, ಅದಾದಮೇಲೆ ಈಗ ವಸತಿ ಏನು ಫಲಾನುಭವಿಗಳಿಗೆ ಎಷ್ಟು ವರ್ಷಗಳಾಗ್ಬೋದು ಅಂತೇಳಿ ಅದೇನು ಎಷ್ಟು ಬಿಡ್ತಾರೆ? ಈಗ ಲಾಸ್ಟ್ ಟೈಮ್ ನಾನು ಈಗಾಗಲೇ ಹೇಳಿದೆ ನಿಮಗೆ, ಲಾಸ್ಟ್ ಟೈಮ್ ಕೂಡ ಈ ಥರ ಡ್ರೈವ್ ಮಾಡಿ ನಾವು 3 ತಿಂಗಳು ಬಹುಶಃ 3 ತಿಂಗಳು ಅದೊಂದು ಡ್ರೈವ್ ಥರ ಮಾಡಿ 4000 ಚಿಲ್ಲರೆ ಜನ ಗುರುಸಿ ಆನ್ಲೈನಲ್ಲಿ ಫೀಡ್ ಮಾಡಿ ಕಳಿಸ್ತಿದ್ದೇವೆ. ಲಾಸ್ಟ್ ಇಯರ್ ಇತ್ತು, ಅದೇ ರೀತಿ ಈ ಸಲನೂ ಬಂದಿದೆ. ಈಗಾಗಲಿಲ್ಲ ಅಂತಂದರೆ ಮತ್ತೆ ಬಿಡ್ತಾರೆ, ಆವಾಗ ಮತ್ತೆ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಈಗ ಮಾನದಂಡಗಳೇನು ಮೇಡಮ್? ಈಗ ಪದೇ ಸಲನೂ ಒಂದು ಸಲ ತಗೊಂಡಿರ್ತಾರೆ, ಮತ್ತೆ ಅವರು ಪಂಚಾಯತಿಲಿ ಇರಬೇಕು, ಅವರಿಗೆ ಏನೋ ರೇಷನ್ ಕಾರ್ಡ್ ಇರಬೇಕು, ಗುಡಿಸ್ಲು ಅಥವಾ ಏನು ಆ ಥರದಲ್ಲಿ ಒಂದು ಗುಡಿಸ್ಲು ಅಥವಾ ಏನೋ ಈಗ ಅಣ್ಣ ತಮ್ಮ ಮನೇಲಿ ಇರಬೇಕು, ಸಪ್ರೇಟ್ ರೇಷನ್ ಕಾರ್ಡ್ ಇರಬೇಕು. ಈಗ ಸಪೋಸ್ ಯಾಗೋ ತಂದೆ ಹೆಸರಲ್ಲಿರುತ್ತೆ, ಮಗ ಅದೇ ಮನೇಲಿ ಇರ್ತಾರೆ,
ಬಂದುಬಿಟ್ಟು ನನಗೆ ಮನೆ ಕೊಡಿ ಅಂತಂದರೆ ಆಗಲ್ಲ. ಯಾಕಂದರೆ ತಂದೆ ಹೆಸರಲ್ಲಿ ಆಲ್ರೆಡಿ ಆಗಿದ್ದರೆ ಬರೋಲ್ಲ. ಈಗ ಅವರೇನಾದರೂ ಸಪ್ರೇಟ್ ಬಂದು ಬಾಡಿಗೆ ಮನೆನೋ ಗುಡಿಸ್ಲೋ ಮತ್ತೊಂದು ಕಡೆನೋ ಎಲ್ಲೋ ಇದ್ದು ನನಗೆ ಈಗ ನಿವೇಶನ ಬೇಕು ಅಂತ ಹೊಸದಾಗಿ ಅವರು ತಂದೆ ಹೆಸರಲ್ಲಿರುವಂಥ ಹೆಸರು ಅವ್ರದ್ದು ಮಗನ ಹೆಸರು ಏನಿರುತ್ತಲ್ಲ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡ್ಬಂದು ಅವ್ರ ಹೆಸರಲ್ಲಿ ಪಡಿತರ ಚೀಟಿ ಹೊಂದಿದ್ರೆ ಮತ್ತು ಆಧಾರ್ ಕಾರ್ಡು ಮತ್ತು ಆ ಊರಲ್ಲಿ ಇರಬೇಕು. ಅವರು ಅರ್ಜಿ ಕೊಟ್ಟಾಗ ಇವ್ರು ಪರಿಶೀಲಿಸ್ಬಿಟ್ಟು ಅದನ್ನು ಮುಖ್ಯವಾದ ಮಾನದಂಡ ಇದೇ ಆಗಿರುತ್ತೆ. ತಂದೆ ಆಗಿರುತ್ತೆ ಮಗ ನಾನು ಮದುವೆ ಆಗಿದ್ದೀನಿ, ನನ್ನದೇ ಒಂದು ಕುಟುಂಬ ಇದೆ, ನನಗೆ ಕೊಡಿ ಅಂತಂದರೆ ಅದು ಆಗಲ್ಲ. ಅವ್ರ ಹೆಸರಲ್ಲಿ ಯಾರು ಮಗಳಿರ್ಬೋದು. ಈಗ ಎಷ್ಟೋ ಕಡೆ ನಾವು ಈಗ ಮೊನ್ನೆ ಗ್ರಾಮ ಸಭೆಗಳು ಮಾಡಿದ್ದೀವಿ. ಹೆಣ್ಮಕ್ಳು ಮದುವೆ ಆಗಿ ಬೇರೆ ಊರಿಗೆ ಹೋಗಿರ್ತಾರೆ, ತಂದೆ ಹೆಸರಲ್ಲಿ ಕಾರ್ಡ್ ಬಂದಿರುತ್ತೆ, ಹೆಸರು ಇನ್ನೂ ಮುಂದುವರಿತಿರುತ್ತೆ. ಅದನ್ನೆಲ್ಲ ನಾವು ಆ ರೀತಿ ಎಲ್ಲ ನಾವು ಅದನ್ನು ನೋಡಬೇಕಾಗುತ್ತೆ. ತಮೀಮ್ ಪಾಷಾ, ಶಿಡ್ಲಘಟ್ಟ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.